ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ. ಇವತ್ತು ನಾನು ಎಳ್ಳುಂಡೆ ಮಾಡಿದ್ದೀನಿ ಫ್ರೆಂಡ್ಸ್. ಈ ಎಳ್ಳುಂಡೆನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಎಳ್ಳುಂಡೆನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಅದರಲ್ಲಿ 150 ಗ್ರಾಮ್ ಆಗುವಷ್ಟು ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಕಡಲೆ ಬೀಜನ ಚೆನ್ನಾಗಿ ಹುರಿತಾ ಇದ್ದೀನಿ. ಅದನ್ನು ಯಾವ ಥರ ಹುರಿಬೇಕು ಅಂದರೆ ಸಿಪ್ಪೆ ಭಾಗ ಆಗಿರಬೇಕು. ಆ ರೀತಿ ಕಡಲೆ ಬೀಜನ ಚೆನ್ನಾಗಿ ಹುರಿತಾ ಇದ್ದೀನಿ. ಹುರಿದ ನಂತರ ಕಡಲೆ ಬೀಜದಲ್ಲಿ ಸಿಪ್ಪೆನ ತೆಗೆದು ರೆಡಿ ಮಾಡಿ ಇಟ್ಕೋಬೇಕು. ಅದಾದ ನಂತರ ನಾನಿಲ್ಲಿ 1/4 kg ಬಿಳಿ ಎಳ್ಳು ತಗೊಂಡಿದ್ದೀನಿ. ಎಳ್ಳು ಕ್ಲೀನಾಗಿರುತ್ತೆ, ಆದರೂ ನಾವು ಇನ್ನೊಂದು ಸರಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಎಳ್ಳುಂಡೆ ಎಷ್ಟು ಬೇಕೋ ಅಷ್ಟು ಎಳ್ಳನ್ನು ನೀವು ತಗೊಳ್ಳಿ. ಆದರೆ ನಾನಿಲ್ಲಿ 1/4 kg ಮಾತ್ರ ತಗೊಂಡಿದ್ದೀನಿ. ಎಳ್ಳನ್ನು ನಾನು ಚೆನ್ನಾಗಿ ಹುರಿತಾ ಇದ್ದೀನಿ. ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಎಳ್ಳನ್ನು ಚೆನ್ನಾಗಿ ಹುರಿತಾ ಇದ್ದೀನಿ. ಜಾಸ್ತಿ ಹೊತ್ತು ಹುರಿಯೋದೇನು ಬೇಡ, ಕಲರ್ ಚೇಂಜ್ ಆಗೋವರೆಗೂ ಹುರಿದ್ರೆ ಸಾಕು. ಇವಾಗ ಎಳ್ಳನ್ನು ಹುರಿದಿದ್ದಾಯಿತು, ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ 2 ಅಚ್ಚು ಬೆಲ್ಲನ ತುರಿದು ಹಾಕ್ತಾ ಇದ್ದೀನಿ. ಹಾಗೆ ಹಾಕಿದರೆ ಬೇಗ ಕರಗೋದಿಲ್ಲ, ಅಂದರೆ ಪಾಕ ಆಗೋದಿಲ್ಲ. ಹಾಗಾಗಿ ನಾನು ಬೆಲ್ಲನ ತುರಿದು ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ಎಳ್ಳುಂಡೆ ಮಾಡ್ತಾ ಇದ್ದರೆ ಜಾಸ್ತಿ ಬೆಲ್ಲನ ತಗೊಳ್ಳಿ. ನಾನಿಲ್ಲಿ 2 ಅಚ್ಚು ಮಾತ್ರ ಹಾಕ್ತಾ ಇದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೀವು ಹಾಗೇನೂ ಸಹ ಪಾಕನ ರೆಡಿ ಮಾಡಬಹುದು, ಆದರೆ ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಪಾಕ ಮಾಡ್ತಾ ಇದ್ದೀನಿ. ಈ ರೀತಿ ತಿರುಗಿಸುವಾಗ ಗೊತ್ತಾಗ್ಬಿಡುತ್ತೆ ಪಾಕದಲ್ಲಿ ಕಲ್ಲಿದೆಯೋ ಇಲ್ವೋ ಅಂತ. ಆ ಸೌಟಿಗೆ ಕೆಳಗಡೆ ಕಲ್ಲೇನಾದರೂ ಸಿಕ್ಕಿದ್ರೆ ಸಣ್ಣ ಕಲ್ಲುಗಳು, ಪಾಕನ ಒಂದ್ಸರಿ ಶೋಧಿಸ್ಕೊಳ್ಳಿ. ಇವಾಗ ಇದರಲ್ಲಿ ಕಲ್ಲು ಕಾಣಿಸಿಲ್ಲ, ಹಾಗಾಗಿ ನಾನು ಪಾಕನ ಶೋಧಿಸ್ತಾ ಇಲ್ಲ. ಇವಾಗ ನೋಡಿ ಕುದಿ ಬರ್ತಾ ಇದೆ. ಅದಕ್ಕೆ ಚಿಟಿಕೆ ಆಗುವಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸ್ವೀಟ್ ಮಾಡುವಾಗ ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸಲೇಬೇಕು. ಉಪ್ಪು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದಾದ ನಂತರ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಎಳ್ಳುಂಡೆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಹಾಗಾಗಿ ಪಾಕ ರೆಡಿಯಾಗಿದೆಯೋ ಇಲ್ವೋ ಅಂತ ಯಾವುದೇ ಕಾರಣಕ್ಕೂ ಕೈಯಿಂದ ಮಾತ್ರ ಅದನ್ನು ಚೆಕ್ ಮಾಡೋದಕ್ಕೆ ಹೋಗಬೇಡಿ. ನೀವೇನಾದರೂ ಕೈಯಿಂದ ಅದನ್ನು ಚೆಕ್ ಮಾಡೋದಕ್ಕೆ ಹೋದರೆ ಹಿಂದೆನೇ ಬೊಬ್ಬೆ ಬಂದುಬಿಡುತ್ತೆ, ಅಷ್ಟು ಬಿಸಿ ಇರುತ್ತೆ. ಹಾಗಾಗಿ ಈ ರೀತಿ ಒಂದು ಪ್ಲೇಟಲ್ಲಿ ನೀರು ಹಾಕಿ ಚೆಕ್ ಮಾಡಿ. ಪಾಕ ರೆಡಿಯಾಗಿದ್ದರೆ ನೀರಿಗೆ ಹಾಕಿದ ತಕ್ಷಣ ಪಾಕ ಗಟ್ಟಿಯಾಗಿಬಿಡುತ್ತೆ. ರೆಡಿಯಾಗಿಲ್ಲ ಅಂದರೆ ನೀರೊಳಗಡೆನೆ ಪಾಕ ಕರ್ಗೋಗ್ಬಿಡುತ್ತೆ. ಹಾಗಾಗಿ ಇವಾಗ ನೋಡಿ ಪಾಕ ಗಟ್ಟಿಯಾಗಿದೆ ಅಂದರೆ ಪಾಕ ರೆಡಿಯಾಗಿದೆ ಅಂತ. ಪಾಕ ರೆಡಿಯಾದ ನಂತರ ನಾನಿಲ್ಲಿ ಹುರಿದಿಟ್ಕೊಂಡಿದ್ದಂತಹ ಎಳ್ಳು ಮತ್ತು ಕಡಲೆ ಬೀಜನ ಹಾಕ್ತಾ ಇದ್ದೀನಿ. ಗ್ಯಾಸ್ ಉರಿನ ಸ್ವಲ್ಪ ಕಮ್ಮಿಯಲ್ಲಿಟ್ಕೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು. ನೀವೇನಾದರೂ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ತಿರುಗಿಸಿದ್ರೆ ಬೇಗ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಗ್ಯಾಸ್ ಆನ್ ಮಾಡಿಕೊಂಡೇ ಇದನ್ನು ಚೆನ್ನಾಗಿ ತಿರುಗಿಸ್ಬೇಕಾಗುತ್ತೆ. ಇವಾಗ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ನೋಡಿ. ಅದಾದ ನಂತರ ನಾನಿಲ್ಲಿ ಸ್ಟವ್ ಆಫ್ ಮಾಡಿ ಅದನ್ನು ಕೆಳಗಡೆ ಇಳಿಸಿದ್ದೀನಿ. ಕೆಳಗಡೆ ಇಳಿಸಿ ಒಂದು 2 ನಿಮಿಷನೂ ಆಗಿಲ್ಲ ನೋಡಿ, ಅಷ್ಟು ಬೇಗ ಕೆಳಗಡೆಯಿಂದ ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ಎಳ್ಳುಂಡೆನ ಕಟ್ಟುವಾಗ ಕೈಗೆ ನೀರು ಹಾಕ್ಕೊಂಡು ಕಟ್ಟಬೇಡಿ. ಕೈಗೆ ನೀರು ಹಾಕ್ಕೊಂಡು ಕಟ್ಟೋದ್ರಿಂದ ಎಳ್ಳುಂಡೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇದನ್ನು ಕಟ್ಟಬೇಕಾಗುತ್ತೆ. ಬಿಸಿ ಇದ್ದಾಗಲೇ ಎಳ್ಳುಂಡೆನ ಕಟ್ಟಿ ಬಿಡಬೇಕು, ಇಲ್ಲ ಅಂದರೆ ಕೆಳಗಡೆಯಿಂದ ಬೇಗ ಗಟ್ಟಿಯಾಗ್ಬಿಡುತ್ತೆ. ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಎಳ್ಳುಂಡೆನ ಕಟ್ಟುವಾಗ ಎಳ್ಳೇನಾದರೂ ಗಟ್ಟಿ ಆಯಿತು ಅಂದರೆ ದಯವಿಟ್ಟು ಅದನ್ನು ವೇಸ್ಟ್ ಅಂತೂ ಮಾಡಬೇಡಿ. ಮತ್ತೆ ಅದನ್ನು ಸ್ಟವ್ ಮೇಲಿಟ್ಟು ಸ್ವಲ್ಪ ಬಿಸಿ ಮಾಡಿದರೆ ಸಾಕು, ಮತ್ತೆ ಅದು ಸ್ಮೂತ್ ಆಗಿಬಿಡುತ್ತೆ. ಮತ್ತು ನಾವು ಎಳ್ಳುಂಡೆನ ಈ ರೀತಿ ಕಟ್ಟಬಹುದು. ಇವಾಗ ಅದನ್ನು ನಾನು ಬಿಸಿ ಇದ್ದಾಗಲೇ ಕಟ್ತಾ ಇದ್ದೀನಿ ನೋಡಿ. ತುಂಬ ಬಿಸಿ ಇದೆ, ಆದ್ರೂ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬೇಗ ಕಟ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿತ್ತು, ಮತ್ತೆ ಸ್ಟವ್ ಮೇಲೆ ಇಟ್ಕೊಂಡು ಅದನ್ನು ಬಿಸಿ ಮಾಡಿ ಕಟ್ಟಿದ್ದಾಯಿತು. ಇವಾಗ 1/4 kg ಬಿಳಿ ಎಳ್ಳಿಗೆ ಎಳ್ಳುಂಡೆ ಎಷ್ಟು ಆಗಿದ್ದಾವೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 10ರಿಂದ 15 ಎಳ್ಳುಂಡೆ ರೆಡಿಯಾಗಿದೆ. ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ಟಿದ್ದೀನಿ, ದೊಡ್ಡದಾಗಿನೂ ಕಟ್ಟಿಲ್ಲ, ಚಿಕ್ಕದಾಗಿನೂ ಕಟ್ಟಿಲ್ಲ, ಮೀಡಿಯಮ್ ಸೈಜಲ್ಲಿ ಕಟ್ಟಿದ್ದೀನಿ ನೋಡಿ. ತುಂಬ ಗಟ್ಟಿಯಾಗಿದೆ. ಅಂಗಡಿಗಳಲ್ಲಿ ಸಿಗುತ್ತಲ್ಲ ಅದೇ ರೀತಿ ಎಳ್ಳುಂಡೆ
ರೆಡಿಯಾಗಿದೆ ನೋಡಿ. ಈ ಎಳ್ಳುಂಡೆನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಎಳ್ಳುಂಡೆನ ಹೇಗೆ ರೆಡಿ ಮಾಡಿದ್ದೀನಿ ಅಂತ. ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಎಳ್ಳುಂಡೆನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ದೊಡ್ಡವರಿಗೂ ಇಷ್ಟ ಆಗುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ಎಳ್ಳುಂಡೆ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.